ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಈ ಶ್ರಮ ಕಾರ್ಡ್ ಅಂದರೆ ಮೋದಿ ಸರ್ಕಾರದಿಂದ, ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಯೋಜನೆ ಇದೆ ಈ ಶ್ರಮ ಕಾರ್ಡ್, ಸೊ ಅದನ್ನು ಯಾವ ರೀತಿ ನಮ್ಮ ಮೊಬೈಲ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೋದು, ಯಾವ ರೀತಿ ನಮ್ಮ ಮೊಬೈಲ್ನ ಡೌನ್ಲೋಡ್ ಮಾಡುವಂಥ ನಿಮಗೆ ಈ ಮೊಬೈಲ್ನಲ್ಲಿ ಅಂದರೆ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಿಂದ ನೀವು ಈ ಶ್ರಮ ಕಾರ್ಡ್ನ ನೀವು ಅಪ್ಲೈ ಮಾಡ್ಬೋದು. ಕೇವಲ 5 ನಿಮಿಷದಲ್ಲಿ ನೀವು ಅದನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಬೋದು. ಆಮೇಲೆ ನೀವು ಬೇಕಾದ್ರೆ ಪ್ರಿಂಟ್ ತೊಗೋಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿ PDF ಥರ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಸಿಂಪಲಾಗಿ ನೀವು ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ನಿಮಗೆ ಸರ್ಚ್ ಮಾಡಬೇಕಾಗಿರೋದು ಈ ಶ್ರಮ ಕಾರ್ಡ್. ಸಿಂಪಲಾಗಿ ಈ ಶ್ರಮ ಕಾರ್ಡ್ ಅಂತ ನೀವು ಸರ್ಚ್ ಮಾಡ್ಬೋದು, ಅಥವಾ ನಿಮಗೆ ಈ ರೀತಿ ವೆಬ್ಸೈಟ್ ಬರುತ್ತೆ ನೋಡಿ, eShrama.gov.in. ಸೊ ಈ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಪೇಜ್ಗೆ ಓಪನ್ ಆಗ್ತೀರಾ. ಸೊ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನಿಮಗೆ ಈ ರೀತಿ ತೋರಿಸ್ತಾ ನೋಡಿ, ರಿಜಿಸ್ಟರ್ ಆನ್ ಈ ಶ್ರಮ ಅಂತಿದೆ. ಸೊ ನಿಮಗೆ ಇಲ್ಲಿ 3 ಬ್ಲೂ ಕಲರ್ ಏನು ಬ್ಲಾಕ್ ತೋರಿಸ್ತಾ ಇದೆ, ಏನು ಇದೆ ಬಾಕ್ಸಸ್ ಇದೆ. ಸೊ ಇದರಲ್ಲಿ ನಿಮಗೆ ಮೊದಲನೇದು ಏನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು, ರಿಜಿಸ್ಟರ್ ಆನ್ ಈ ಶ್ರಮ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಓಕೆ, ನಿಮಗೆ ಈ ರೀತಿ ಬಂದಾಗ ಇಲ್ಲಿ ನಿಮಗೆ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಅದನ್ನು ನಮಗೆ ಆಧಾರ್ ಲಿಂಕ್ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾವು ಸಿಂಪಲಾಗಿ ನಿಮಗೆ ಸಿಂಪಲ್ ಪ್ರೊಸೆಸ್ ಇದೆ, ವೀಡಿಯೋನ ಸ್ಕಿಪ್ ಮಾಡಿದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಷ್ಟೇ ಸಿಂಪಲ್ ಕೂಡ ಇದೆ, ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಇಲ್ಲಿ ನೀವು ಕೆಳಗಡೆ ಎಂಟರ್ ಕ್ಯಾಪ್ಚರ್ ಅಂತ ಇದೆ, ಎಂಟರ್ ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಅಲ್ಲಿ ಎಸ್ ನೋ ಅಂತ ಇದೆ ನೋಡಿ, ಅಲ್ಲಿ ನೀವು ನೋ ಅಂತಲೇ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಅಲ್ಲಿ ನೋಡಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಾದರೂ ನೀವು PF ಏನಾದರೂ ಇದ್ದರೆ ಅಲ್ಲಿ ಎಸ್ ಅಂತ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಮಾಡಬೇಕು. ಸೊ ನೀವು ನೋ ಅಂತ ಮಾಡಿದ್ರೆ ನಿಮಗೆ ಮಾತ್ರ ಈ ಯೋಜನೆಯ ಲಾಭನ ನೀವು ಪಡ್ಕೋಬಹುದು. ಸೊ ನೋ ಅಂತ ಮಾಡಿದಾಗ ಕ್ಯಾಪ್ಚರ್ ಎಂಟರ್ ಮಾಡಾಯಿತು. ಈಗ ನಾವು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಎಂಟ್ರ್ OTP ಕೂಡ ಮಾಡಿದಾಗ ಎಂಟ್ರ್ OTP ಆಯಿತು. ಇಲ್ಲಿ ನಿಮಗೆ ಆಧಾರ್ ನಂಬರ್, ಸೊ ಯಾರು ಈ ಶ್ರಮ ಕಾರ್ಡ್ ಮಾಡ್ತಿದ್ದೀರಾ ಅವರ ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಮತ್ತು ಆಮೇಲೆ ಅಲ್ಲಿ OTP ಮೇಲೆ ಕ್ಲಿಕ್ ಇದೆ ನೋಡಿ, OTP ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ಕ್ಯಾಪ್ಚರ್ ಅಂತ ಇದೆ. ಸೊ ಸೇಮ್ ಟು ಸೇಮ್ 1AVZPG. ಸೊ ಯಾವುದು ಕ್ಯಾಪಿಟಲ್, ಯಾವುದು ಸ್ಮಾಲ್, ಯಾವುದು ನಂಬರ್, ಸೊ ಅದು ಯಾವ ರೀತಿ ಇರುತ್ತೆ ಅದೇ ಸೇಮ್ ಟು ಸೇಮ್ ನೀವು ಅದನ್ನು ಟೈಪ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಕೆಳಗಡೆ ಅಲ್ಲಿ ನೋಡಿ ಐ ಅಗ್ರಿ ಅಂತ ಇದೆ, ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ಒಂದು OTP ಬರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೊಂದು OTP ಬರುತ್ತೆ. OTPನ ಎಂಟರ್ ಮಾಡ್ಕೋಬೇಕು. ಈಗ ಒಂದು OTPನ ಎಂಟರ್ ಮಾಡ್ಕೋತೀನಿ. OTP ಎಂಟರ್ ಆದ ತಕ್ಷಣ ಆಮೇಲೆ ವ್ಯಾಲಿಡೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ ಪ್ರೊಸೆಸ್ ಇದೆ. ಇಲ್ಲಿ ನಿಮಗೆ ಸೇವ್ ಪಾಸ್ವರ್ಡ್ ಅಂತ ಇದೆ, ನೀವು ಎಸ್ ಅಂತೂ ಮಾಡ್ಬೋದು ಅಥವಾ ನೋ ಅಂತ ಕೂಡ ಮಾಡ್ಬೋದು. ನಾನು ಎಸ್ ಅಂತ ಮಾಡ್ತೀನಿ. ಆಮೇಲೆ ನಿಮಗೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇದನ್ನು ಫಿಲ್ ಮಾಡ್ಕೋಗಿರುತ್ತೆ. ಈ ರೀತಿ ನಿಮಗೆ ತೋರಿಸುತ್ತೆ ನೋಡಿ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಇಯರ್ ಎಲ್ಲ ತೋರಿಸ್ತಾ ಇದೆ ಲಾಸ್ಟ್ನಲ್ಲಿ. ಅಲ್ಲಿ ನಿಮಗೆ ಕರೆಕ್ಟ್ ಆಗಿತ್ತು ಅಂದರೆ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಸೊ ನಿಮಗೆ ಕೆಲವೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ನ, ಸೊ ಎಮರ್ಜೆನ್ಸಿ ಮತ್ತೊಂದು ಬೇರೆ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಆಮೇಲೆ ನಿಮಗೆ ಇಮೇಲ್ ID ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ, ಇಮೇಲ್ ID. ಆಮೇಲೆ ಇಲ್ಲಿ ಸ್ಟೇಟಸ್ ಅಂತ ಇದೆ ನೋಡಿ, ಅಲ್ಲಿ ನಿಮಗೆ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಇದೆ. ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಥವಾ ಎಲ್ಲ ಆಪ್ಷನ್ಸ್ ಇದೆ. ಅಲ್ಲಿ ಆ ರೀತಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಫಾದರ್ಸ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಅಂತದೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಅವ್ರ ಹೆಸರನ್ನ ನೀವು ಇಲ್ಲಿ ಬರ್ಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಸೋಷಿಯಲ್ ಕ್ಯಾಟಗರಿ ನಿಮ್ದು ಯಾವುದಿದೆ, SC ST OBC ಯಾವುದು ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕಂತ ರೂಲ್ಸ್ ಏನಿಲ್ಲ. ಸೊ ನೀವು ಮಾಡಲಿಲ್ಲ ಅಂದರೂ ನಿಮಗೆ ನಡೆಯುತ್ತೆ. ಇಲ್ಲಿ ಬ್ಲಡ್ ಗ್ರೂಪ್ ಅಂತ ಇದೆ, ನೀವು ಇಲ್ಲಿ ಬ್ಲಡ್ ಗ್ರೂಪ್ ನಿಮ್ದು ಯಾವುದಿದೆ, O ಪಾಸಿಟಿವ್, A+ ಈ ರೀತಿ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ನೋ ಅಂತ ಇದೆ, ನೋ ಮೇಲೆ ಇರಬೇಕು. ಡಿಫ್ರೆಂಟ್ಲಿ ಎಬ್ಲಡ್. ಓಕೆ, ಈಗ ನಾಮಿನಿ ಡೀಟೇಲ್ಸ್ ಅಂತ ಇದೆ, ನಾಮಿನಿ. ಸೊ ನೀವು ಯಾರ ಹೆಸರಿನಲ್ಲಿ ನೀವು ನಾಮಿನಿ ಮಾಡಬೇಕಂತಿದ್ರೆ ಅವ್ರ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ಅವ್ರ ಡೇಟ್ ಆಫ್ ಬರ್ತ್ನ, ಆಮೇಲೆ ಅವ್ರ ಜೆಂಡರ್ ಯಾವುದು ಅದನ್ನು ನೀವು ಇಲ್ಲಿ ಮೇಲ್ ಫಿಮೇಲ್ ಅಂತ ಇರುತ್ತೆ, ಮೇಲ್ ಫಿಮೇಲ್ ಯಾವುದು ಅಂತ ಇದೆ. ಆಮೇಲೆ ಅವ್ರು ನಿಮ್ಮ ರಿಲೇಷನ್ ಏನಾಗಬೇಕು, ಹಸ್ಬೆಂಡ್ ಸನ್ ಅಂತ. ಸೊ ನಾನು ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾಮಿನಿ ಅಡ್ರೆಸ್ಸು, ಅವ್ರ ಮನೆ ಅಡ್ರೆಸ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಮಾಡಿ ನಾಮಿನಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಆಮೇಲೆ ನಿಮಗೆ ಅಡ್ರೆಸ್ ಕೇಳುತ್ತೆ. ಸೊ ನೀವು ಇಲ್ಲಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೋಮ್ ನೇಟಿವ್ ಸ್ಟೇಟ್ ಅಂತ ಇರುತ್ತೆ. ಸೊ ನಿಮ್ದು ಯಾವ ಸ್ಟೇಟು, ನಮ್ಮದು ಕರ್ನಾಟಕ. ಸೊ ನಾನು ಕರ್ನಾಟಕನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಇಲ್ಲಿ ಮತ್ತಿನ್ನು ಕೇಳುತ್ತೆ ಯಾವ್ದು ನಿಮ್ಮದು, ಕರ್ನಾಟಕದಲ್ಲಿ ನಮ್ಮದು ಬೆಳಗಾವಿ. ಆಮೇಲೆ ಇಲ್ಲಿ ಮತ್ತೊಂದು ಸಲ ಅದಕ್ಕೆ ಕೇಳುತ್ತೆ ಸ್ಟೇಟ್ ಸ್ಪೆಸಿಫಿಕ್ ID. ಸೊ ಅದನ್ನು ಕ್ಲಿಕ್ ಮಾಡಲಿಲ್ಲ ಅಂತ ನೋಡುತ್ತೆ ನಿಮ್ಮ ಅರ್ಬನ್ ರೂರಲ್. ಸೊ ನೀವು ಯಾವುದನ್ನು ನಿಮ್ದು ಯಾವುದು ಇರುತ್ತೆ ಅದನ್ನು ನೀವು ಮಾಡ್ಕೋಬೇಕು. ಅಡ್ರೆಸ್ ಯಾವ್ದು ನಿಮ್ಮದು ಆ ಅಡ್ರೆಸ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗಿರುತ್ತೆ. ನಾನು ಫುಲ್ಲಾಗಿ ಮಾಡ್ತೀನಿ. ಎರಡನೇ ಅಡ್ರೆಸ್ ಮತ್ತು ಬೇರೆ ಅಡ್ರೆಸ್ ಯಾವುದಾದ್ರು ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ಸೇಮ್ ಟು ಸೇಮ್ ಇದ್ದರೆ ಅಡ್ರೆಸ್ ಕೂಡ ನೀವು ಸೇಮ್ ಟು ಸೇಮ್ ಅದನ್ನೇ ಎಂಟರ್ ಮಾಡ್ಕೋಬೇಕಾಗುತ್ತೆ.
ಆಮೇಲೆ ಮತ್ತೆ ಇಲ್ಲಿ ಸ್ಟೇಟ್ ಕೇಳುತ್ತೆ ನೋಡಿ ಕೆಳಗಡೆ, ನಾನು ಫುಲ್ ಟೈಪ್ ಮಾಡ್ಕೋತೀನಿ. ಆಮೇಲೆ ಇಲ್ಲಿ ಸ್ಟೇಟ್ ಇದೆ ಯಾವುದು ನಿಮ್ಮದು, ನಮ್ಮದು ಕರ್ನಾಟಕ. ಮತ್ತೊಂದು ಸಲ ನಾನು ಕರ್ನಾಟಕ ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಮತ್ತೆ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ, ಬೆಳಗಾವಿ, ನಿಮ್ದು ಯಾವ್ದು ಇರುತ್ತೆ ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡು, ಆಮೇಲೆ ಇಲ್ಲಿ ನಿಮ್ಮದು ಹಳ್ಳಿ, ನೀವು ರೂಲ್ ಅಂತ ಮಾಡಿದರೆ ಯಾವ ಹಳ್ಳಿಗಳು ಇದರಲ್ಲಿ ಬರುತ್ತೆ. ಸೊ ನಿಮ್ದು ಯಾವ ಹಳ್ಳಿ ಅಂತ ಅದನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿ ನಿಮ್ಮ ಹಳ್ಳಿ ನಿಮ್ಮದು ಬೆಳಗಾವಿನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೊಂದು ಸಲ. ಆಮೇಲೆ ಇಲ್ಲಿ ವಿಲೇಜ್ ಅಂತ ಇದೆ ನೋಡಿ, ಡಿಸ್ಟ್ರಿಕ್ಟ್ ಆಯಿತು. ಈಗ ವಿಲೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ವಿಲೇಜ್ ಬರುತ್ತೆ ಎಲ್ಲ ವಿಲೇಜ್ ಲಿಸ್ಟ್ ಬರುತ್ತೆ ನಿಮ್ಮದು ಇಲ್ಲಿ. ಓಕೆ, ಯಾವ ವಿಲೇಜ್ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಿನ್ ಕೋಡ್ ನಂಬರ್, ನಾವು ನಿಮ್ಮದು ಪಿನ್ ಕೋಡ್ ನಮ್ಮ ನೇಮ್ ಇರುತ್ತೆ, ನಂಬರ್ ಇರುತ್ತೆ. ಆ ಪಿನ್ ಕೋಡ್ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಸ್ಟೇಯಿಂಗ್ ಆ್ಯಟ್ ಕರೆಂಟ್ ಲೊಕೇಶನ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಎಷ್ಟು ವರ್ಷದಿಂದ ಇದ್ದೀರಾ, 1, 2, 3. ಸೊ ಎಷ್ಟು ವರ್ಷದಿಂದ ಎಷ್ಟು ವರ್ಷವರೆಗೂ ನೀವು ಆ ಲೊಕೇಶನಲ್ಲಿ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. 1 ವರ್ಷ ಆಗಿತ್ತು ಅಂದರೆ 1ರಿಂದ 2 ವರ್ಷ ಅಥವಾ 2ರಿಂದ 3. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನು ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ಅಡ್ರೆಸ್ನ ಪರ್ಮನೆಂಟ್ ಅಡ್ರೆಸ್, ನೀವು ಇರೋದು ಪರ್ಮನೆಂಟ್ ಅಡ್ರೆಸ್ ಯಾವುದು ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಬೇರೆ ಅಡ್ರೆಸ್ ಇದ್ದರೆ ಬೇರೆ, ಇಲ್ಲ ಇದು ನೀವು ಮೊದಲು ಟೈಪ್ ಮಾಡಿದರೆ ಅದೇ ಅಡ್ರೆಸ್ ಇತ್ತು ಅಂದರೆ ಮತ್ತೆ ರಿಪೀಟಾಗಿ ಅದೇ ಅಡ್ರೆಸ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೇಮ್ ಟು ಸೇಮ್ ಅದೇ ರೀತಿ ನಿಮ್ದು ಯಾವುದು ಅಡ್ರೆಸ್ ಬೇರೆ ಅಡ್ರೆಸ್ ಇದ್ದರೆ ಅದನ್ನು ಕೂಡ ಮಾಡ್ಕೋಬೋದು, ಅಥವಾ ಸೇಮ್ ಇದ್ದರೆ ಸೇಮ್ ಟು ಸೇಮ್. ಆಮೇಲೆ ಮತ್ತೆ ಇಲ್ಲಿ ಕೇಳುತ್ತೆ ಸ್ಟೇಟ್, ಇದೆಲ್ಲ ಇದು ಸ್ಟೇಟ್ ಅಂತ ಕೇಳುತ್ತೆ. ಸೊ ನಿಮ್ದು ಯಾವ ಸ್ಟೇಟ್ ಇದೆ ಅದನ್ನು ನೀವು ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆಮೇಲೆ ಡಿಸ್ಟ್ರಿಕ್ ಯಾವುದು ನಿಮ್ಮದು, ಡಿಸ್ಟ್ರಿಕ್ನ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಆಮೇಲೆ ಇಲ್ಲಿ ಸಬ್ ಡಿಸ್ಟ್ರಿಕ್ ಯಾವುದು ಇರುತ್ತೆ, ಬೆಳಗಾವಿಯಲ್ಲಿ ಮತ್ತು ಬೇರೆ ಇತ್ತು ಅಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಕೂಡ ನಮ್ಮದು ಬೆಳಗಾವಿ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಸೇಮ್ ಟು ಸೇಮ್ ವಿಲೇಜ್ ಅಂತ ಮಾಡಿದಾಗ ಇಲ್ಲಿ ನಿಮಗೆ ಬರುತ್ತೆ. ಆವಾಗ ಅದನ್ನೇ ರಿಪೀಟಾಗಿ ಮತ್ತೆ ವಾಪಸ್ ಪಿನ್ ಕೋಡ್ ನಂಬರ್ನ ಎಂಟ್ರ್ ಮಾಡ್ಕೊಂಡು, ತುಂಬ ಸಿಂಪಲ್ ಪ್ರೊಸೆಸ್ ಇದೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ. ಸೊ ನಿಮ್ಮದು ಎಜುಕೇಷನ್ ಯಾವುದಾಗಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಗ್ರ್ಯಾಜುಯೇಟ್ ಇದ್ದರೆ ಗ್ರ್ಯಾಜುಯೇಟ್, ಪ್ರೈಮರಿ, ಮಿಡಲ್, ಸೆಕೆಂಡ್ರಿ, ಹೈಯರ್ ಸೆಕೆಂಡ್ರಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಅದು ಆಪ್ಷನಲ್, ನೀವು ಅದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಓಕೆ, ಮಂತ್ಲಿ ಇನ್ಕಮ್ ನಿಮ್ದು ಎಷ್ಟು ಇರುತ್ತೆ, 1 ಲಕ್ಷ, 1 ಲಕ್ಷದ ಮೇಲೆ ಇರುತ್ತೆ. ನಿಮ್ದು ಎಷ್ಟು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಲಿಲ್ಲ ನಡೆಯುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಟೈಪ್ ಮಾಡಬೇಕು. ಇಲ್ಲಿ ನಿಮಗೆ ಅಕ್ಯುಪೇಷನ್ ಆ್ಯಂಡ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಇಲ್ಲಿ ನಿಮ್ಮದು ಅಕ್ಯುಪೇಷನ್ ಯಾವುದಿರುತ್ತೆ, ಸೊ ನಿಮ್ದು ಯಾವುದಾದ್ರೂ ನೀವು ಜಾಬ್ ಮಾಡ್ತಾಯಿದ್ರೆ, ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಡೈರೆಕ್ಟಾಗಿ ಮಾಡಿದ್ರೆ ಅದು ಬರೋದಿಲ್ಲ. ಸೊ ನಾನೀಗ ಕೆಳಗಡೆ ತೊಗೋತೀನಿ, ಮತ್ತೆ ವಾಪಸ್ ಎಂಟರ್ ಮಾಡ್ಕೋತೀನಿ. ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೈಮರಿ ಅಕ್ಯುಪೇಷನ್ ಇನ್ ಇಯರ್ಸ್. ಸೊ ನಿಮ್ದು ಯಾವ ವರ್ಕ್ ಮಾಡ್ತಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು 2-3 ಸ್ಪೆಲ್ಲಿಂಗ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ ಬರುತ್ತೆ. ಡಿಡ್ ನಾಟ್ ರಿಸೀವ್ ಎನಿ ವೆಕೇಷ್ನಲ್ ಟೆಕ್ನಿಕಲ್ ಟ್ರೈನಿಂಗ್. ಸೊ ಈ ರೀತಿ ಇರುತ್ತೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಇಲ್ಲಿ ಯಾವ ರೀತಿ ನೀವು ಜಾಬ್ನ ಕಲ್ತ್ರಿ, ನಾನಿಲ್ಲಿ ಲರ್ನಿಂಗ್ ಆನ್ ದ ಜಾಬ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟು ರಿಸೀವ್ ಫಾರ್ಮಲ್ ಟೆಕ್ನಿಕಲ್ ಟ್ರೈನಿಂಗ್ ಅಲ್ಲಿ ಕೆಳಗಡೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ ಅಂತ ಇದೆ, ಅದನ್ನು ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಿಂಪಲ್ ಪ್ರೊಸೆಸ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಇದು ಕೂಡ ಆಪ್ಷನಲ್. ನೀವು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಈ ರೀತಿ. ಆಮೇಲೆ ನೆಕ್ಸ್ಟ್ ಏನು ಬರುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ನೋಡಿ. ಈಗ ಇಲ್ಲಿ ನೋಡಿ ಅವ್ರ ಹೆಸರು ಬರ್ತಾಯಿದೆ ಡೀಟೇಲ್ಸ್ ಆಗಿ, ಅವ್ರ ಫೋಟೋ ಕೂಡ ಅಲ್ಲಿ ಶೋ ಮಾಡ್ತಾಯಿದೆ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್, ಎಮರ್ಜೆನ್ಸಿ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಏನಾದರೂ ಇದೆ ಎಲ್ಲನೂ, ಹಸ್ಬೆಂಡ್ ನೇಮ್, ಸೋಷಿಯಲ್ ಕ್ಯಾಟಗರಿ, ಬ್ಲಡ್ ಗ್ರೂಪ್ ಎಲ್ಲ ಡೀಟೇಲ್ಸ್ ಎಲ್ಲನೂ ಬರ್ತಾಯಿದೆ. ನೀವು ಒಂದು ಸಲ ಇಲ್ಲಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯೋ ಇಲ್ಲ ಅಂತ. ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. ನಾನು ಅದನ್ನೇ ಚೆಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡೀಟೇಲ್ಸ್ ಎಲ್ಲನೂ ಬರ್ತಾಯಿದೆ. ಇಲ್ಲಿ ಇರುತ್ತೆ ಡೀಟೇಲ್ಸ್ ಎಲ್ಲ ಆಯಿತು. ಈಗ ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ದಟ್ ಅಂತ ಇದೆ ನೋಡಿ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಬೇಕು. ಅಲ್ಲಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಮೇಲೆ ಟಿಕ್ ಮಾರ್ಕ್ ಮಾಡಾಯಿತು. ಈಗ ಇಲ್ಲಿ ಡೌನ್ಲೋಡ್ UAN ಕಾರ್ಡ್, UAN ಕಾರ್ಡ್ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಆಮೇಲೆ ಇಲ್ಲಿ ನೋಡಿ ಡೌನ್ಲೋಡ್ UAN ಕಾರ್ಡ್ ಅಂತ ಇದೆ ನೋಡಿ, ಇಲ್ಲಿ ನೋಡಿ ಡೌನ್ಲೋಡ್ UAN ಕಾರ್ಡ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದು ಈಗ ಈ ಶ್ರಮ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನೀವು ಈ ರೀತಿ ಒಂದು ಕಾರ್ಡ್ ಬರುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕಾರ್ಡ್ ಓಪನ್ ಆಯಿತು, ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ ಅದು. ಓಕೆ, ಈಗ ನಿಮ್ಮದು ಕಾರ್ಡ್ ಡೌನ್ಲೋಡ್ ಆಯಿತು. ಓಕೆ, ಈ ರೀತಿ ಈ ಶ್ರಮ ಕಾರ್ಡ್ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಇದನ್ನು ಬೇಕಾದ್ರೆ ನೀವು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಕೂಡ ಇಟ್ಕೋಬೋದು, ಅಥವಾ ನಿಮ್ಮ ಮೊಬೈಲಲ್ಲೇ ಬೇಕಾದ್ರೆ PDF ಫೈಲ್ ಥರ ಇಟ್ಕೋಬೋದು ಫ್ರೆಂಡ್ಸ್. ಸೊ ಯಾವುದಾದ್ರೂ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಬಂದರೆ, ಯಾವುದಾದ್ರೂ ಏನಾದರೂ ಸ್ಕೀಮ್ಗಳು ಬಂದರೆ ನಿಮಗೆ ಅದರ ಅಮೌಂಟ್ ಏನಿರುತ್ತೆ ಈ ಕಾರ್ಡ್ ಮುಖಾಂತರ ನಿಮಗೆ
ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ನಿಮಗೆ ಮುಂದೆ ಯಾವುದಕ್ಕಾದರೂ ಯೂಸ್ ಆಗ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.